ಎಲ್ರಿಗೂ ನಮಸ್ಕಾರಗಳು. ನಾವು ಇದು ಎರಡನೇ ಪತ್ರಿಕಾಗೋಷ್ಠಿ ಹಾಸನಲ್ಲಿ ನಡೀತಾ ಇರೋದು. ಹಿಂದೆ ಕೆಂಪಣ್ಣರಿದ್ದಂಥ ಸಂದರ್ಭದಲ್ಲಿ ಕಾರ್ಲೆ ಸಾಹೇಬ್ರ ಜೊತೆಗೆ ನಾವು ಕಾರ್ಲೆ ಕೆಂಪಣ್ಣರೆಲ್ಲ ಬಂದು ಇಲ್ಲಿ ಇದು ಮಾಡಿದ್ವಿ. ಅವಾಗ ಯಶಸ್ವಿ ಆಗಿತ್ತು. ಈಗ ಎರಡನೇ ಸರಿನೂ ನಿಮ್ಮ ಹತ್ರನೇ ಬಂದಿದ್ದೀವಿ ಹಾಸನಲ್ಲಿ. ಇದು ಒಂಥರ ಅದೃಷ್ಟದ ಜಾಗ ಅನಿಸುತ್ತೆ ನಮಗಿದು. ಈಗ ಸ್ನೇಹಿತರೆ, ನಮಗೆ ಏನಂದರೆ, ಈಗ ನಮಗೆ ಸುಮಾರು 2.5 ವರ್ಷದಿಂದ ನಮಗೆ ಪ್ರಾಬ್ಲಮ್ಸ್ ಏನಾಗಿದೆ, ನಮ್ಮದೇ ಆದಂಥ ಪೆಂಡಿಂಗ್ ಬಿಲ್ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಸಂಬಂಧಪಟ್ಟ ಸಚಿವರುಗಳಿಗೆ ಹಲವಾರು ಸಾರಿ ನಾವು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಥರವಾದ ಪ್ರಯೋಜನ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಿಂದೆ ಕೆಂಪಣ್ಣವರು ಹೋರಾಟದ ಫಲವಾಗಿ ನಮ್ಮ ಸರ್ಕಾರ ಬಂದಿದೆ ಅನ್ನೋದು ಒಂದು ಸ್ವಲ್ಪ ಅವರಿಗೆ ಮಾಧ್ಯಮ ಮಿತ್ರರ ಮುಖಾಂತರ, ನಿಮ್ಮ ಮುಖಾಂತರ ಅವರಿಗೆ ಒಂದು ಜ್ಞಾಪಕ ಮಾಡುವಂಥ ಒಂದು ಕೆಲಸ ನಾವೀಗ ಮಾಡ್ತಾ ಇದ್ದೀವಿ. ಯಾಕಂದರೆ ಅವಾಗ ನಮ್ಮದು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ದಕ್ಕೆ ಅಷ್ಟೋ ಇಷ್ಟೋ ಏನೋ ಒಂದು ಸ್ವಲ್ಪ ಅನುಕೂಲ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆಗ್ಲಿಕ್ಕೆ ಆಯಿತು. ಅದ ನಂತರ ಏನಾಯಿತು, ನಾವುಗಳು ಸುಮಾರು ಸರಿ ಅವ್ರನ್ನ ಭೇಟಿ ಮಾಡಿದ್ವಿ. ಅಣ್ಣ, ಪೆಂಡಿಂಗ್ ಬಿಲ್ ಇದೆ, ಇದು 36,000 ಕೋಟಿ ಪೆಂಡಿಂಗ್ ಬಿಲ್ ಇದೆ, ಕೊಡಬೇಕು ಅಂತಂದೇಳಿ. ಆಯಿತು ಬಿಡ, ಆಯಿತು ಅಂತಂದೇಳಿ ಹಾಗೆ ಪ್ರೊಲಾಂಗ್ ಮಾಡ್ಕೊಂತಾನೆ ಬಂದರು. ಅಲ್ಲಿಂದ ಬಂದ್ವಿ. ಕೊನೆಗೆಲ್ಲ 8-10 ಮಿನಿಸ್ಟ್ರುಗಳನ್ನ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಹೋಗಿ ಭೇಟಿ ಮಾಡುವಂಥ ಕೆಲಸ ನಾವು ಮಾಡಿದ್ವಿ. ನಮ್ಮ ಶಾಂತಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕಾರ್ಲೆ ಅವರು, ನಾವು, ಇಲ್ಲಿ ನಮ್ಮ ಲಕ್ಷ್ಮೀಪತಿ, ಮಂಜು, ಆಮೇಲೆ ಈಗ ನಮ್ಮ ಜಗದೀಶ್ ಅವರೆಲ್ಲರೂ ಸಹ ನಿರಂತರವಾಗಿ ಎಲ್ಲ ಮಿನಿಸ್ಟ್ರುಗಳ ಹತ್ರ ಹೋಗಿ ನಾವು ಅಹವಾಲುಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಆಯಿತು, ಮಾಡೋಣ, ಹೋಗೋಣ, ನೋಡೋಣ ಹಾಗೆ ಹೇಳ್ಕೊಂತಾನೆ ಬರ್ತಾರೆ. ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಆಮೇಲೆ ಎಲ್ಲ ಪ್ರತಿಯೊಂದು ಇಲಾಖೆ ಮಿನಿಸ್ಟ್ರುಗಳು ಸಹ ಎಲ್ಲದಕ್ಕೂ ಸಹ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳದ್ದು ಅಧಿಕೃತ ಒಂದು ಸಭೆ ನಡೆಸ್ಬೇಕು. ಅವರು 2.5 ವರ್ಷ ಆಯಿತು ಅಧಿಕೃತವಾಗಿ ಯಾವುದೇ ಸಭೆ ನಡೆಸಿಲ್ಲ. ಅಧಿಕೃತ ಸಭೆ ಅಂದರೆ ನಮ್ಮ 8 ಮಿನಿಸ್ಟ್ರುಗಳು 8 ಸಚಿವರುಗಳು ಇಟ್ಕೋಬೇಕು, ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳ ಸರ್ಕಾರಿ ಕಾರ್ಯದರ್ಶಿಗಳು ಇರಬೇಕು, ಆಮೇಲೆ ಮುಖ್ಯ ಚೀಫ್ ಇಂಜಿನಿಯರ್ಸ್ಗಳು ಇರಬೇಕು, ನಮ್ಮ ಸಂಘದ ಪದಾಧಿಕಾರಿಗಳು ಇರಬೇಕು, ಮತ್ತು ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷ ಸೆಕ್ರೆಟರಿಗಳು ಬರೋವಂಥ ಒಂದು ಕೆಲಸ ನಾವು ಮಾಡಬೇಕು. ಅದನ್ನು ಹೇಳ್ತಾನೆ ಬಂದಿದ್ದೀವಿ. ನಾವು 6 ತಿಂಗಳಾಯಿತು. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಇದೆ, ವಿಶ್ವಾಸ ಇದೆ, ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇತ್ತು. ಯಾಕೆಂದರೆ ಹಿಂದಿನ ಸರ್ಕಾರದಲ್ಲಿ ಅವರು ಮಾನ್ಯ CM ಆದಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಈ ಥರ ಸಮಸ್ಯೆ ಇರಲಿಲ್ಲ. ಅವಾಗ ಯಾವುದೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಪೇಮೆಂಟ್ ಕೊಡಿಸೋವಂಥ ಕೆಲಸ ಮಾಡಿದರು. ಆದರೆ ಈಗ ಅದು ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವು ಕೊನೆಗೆ 6 ತಿಂಗಳು ನೋಡಿದ್ವಿ, ವರ್ಷ ನೋಡಿದ್ವಿ, 2 ವರ್ಷ ನೋಡಿದ್ವಿ, 2 ವರ್ಷ ನೋಡಿದ್ವಿ. ಈಗ ಅನಿವಾರ್ಯವಾಗಿ ನಾವು ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೋಸ್ಕರನೇ ನಾವು ಈಗ ಮಾರ್ಚ್ 5ನೇ ತಾರೀಕು ನಾವು ಒಂದು ಸಾಮೂಹಿಕವಾಗಿ ಎಲ್ಲ ಸುಮಾರು ಒಂದು 25-30 ಸಾವಿರ ಜನ ನಾವು ಸೇರಿಬಿಟ್ಟು ನಡೀತಿರ್ತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಮುಷ್ಕರ ಮಾಡಬೇಕು ಅಂತಂದೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲರೂ ಸಹ ಒಕ್ಕೂರ್ಲಿಂದ ಒಂದು ಸಭೆ ನಡೆಸಿ ಎಲ್ಲರೂ ಅದೇ ಥರನೇ ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ನಾವು ಎಲ್ಲ 31 ಜಿಲ್ಲೆಗೂ ಸಹ ಪ್ರವಾಸ ಮಾಡ್ತಾ ಇದ್ದೀವಿ. ಈಗಾಗಲೇ 5 ಜಿಲ್ಲೆ ಆಯಿತು, ಇದು 6ನೇ ಜಿಲ್ಲೆ. ಇದು ಮೊನ್ನೆಯಿಂದನೂ ಗಾಳಿ ಆಂಜನೇಯನ ದೇವಸ್ಥಾನದ ಆಶೀರ್ವಾದ ಪಡ್ಕೊಂಡು ಯಂತ್ರಗಳು ಕಟ್ಟಿಸ್ಕೊಂಡು ನಾವುಗಳು ಸಹ ಮಂಡ್ಯ, ಮೈಸೂರು ಆಯಿತು, ಕೊಡಗು ಆಯಿತು, ನಿನ್ನೆ ಸಂಜೆ ಮಡಿಕೇರಿ ಆಯಿತು, ಇವತ್ತು ಬೆಳಿಗ್ಗೆ ಅಣ್ಣವ್ರದ್ದು ಶಾಂತಣ್ಣವ್ರದ್ದು ಚಿಕ್ಕಮಂಗ್ಳೂರು ಆಯಿತು. ಈಗ ಕಾರ್ಲೆ ಅವರ ನೇತೃತ್ವದಲ್ಲಿ, ನಮ್ಮ ತಾಲೂಕು ಅಧ್ಯಕ್ಷರವ್ರ ನೇತೃತ್ವದಲ್ಲಿ ನಾವು ಈ ಸಭೆ ನಡೆಸ್ತಿದ್ದೀವಿ, ಆಯಿತಾ. ಸೊ ಈ ಥರ ಎಲ್ಲ ವ್ಯವಸ್ಥೆಗಳು ಇರೋದ್ರಿಂದ, ಮತ್ತು ಜೊತೆಗೆ ಈ ಸಮಸ್ಯೆಗಳು ಇರೋದ್ರಿಂದ ನಾವು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಆಮೇಲೆ ಲಾಸ್ಟ್ 1 ತಿಂಗಳಿಂದ ನಾವು ಸುಮ್ಮನೆ ಇಲ್ಲ. ನಮ್ಮದೇ ಆದಂಥ ನೋಡಿ ಸುಮಾರು 100 ಪುಟಗಳದ್ದು ನಾವು ಚೀಫ್ ಸೆಕ್ರೆಟರಿಗೆ ಲೆಟರ್ ಕೊಟ್ವಿ. 100 ಪುಟಗಳು. ಇಷ್ಟು ನಾವು 9 ತಿಂಗಳಲ್ಲಿ, 1 ವರ್ಷದಲ್ಲಿ ಸುಮಾರು 100 ಪುಟಗಳು ಅಷ್ಟು ನಮಗೆ ಇದು ಮಾಡಿದ್ವಿ. ನಾವು ಸರ್ಕಾರದ ಜೊತೆಗೆ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ. ಆಮೇಲೆ ಮೀಟಿಂಗ್ಗಳು ಮಾಡಿದ್ದೀವಿ. ಯಾವುದೇ ಥರವಾದ ವ್ಯವಹಾರ ಆಗಿಲ್ಲ, ಯಾವುದೇ ಥರವಾದ ಅನುಕೂಲ ಆಗಿಲ್ಲ ಕಾಂಟ್ರಾಕ್ಟರ್ಗಳಿಗೆ. ಅದಕ್ಕೋಸ್ಕರನೇ ನಾವು ಜೊತೆಗೆ ಎಷ್ಟೊಂದು ಜನ ಮಿನಿಸ್ಟ್ರುಗಳು ಕರೀತಾರೆ, ಸುಮ್ಮನೆ ನಾಮಕಾವಸ್ಥೆ ಕರೀತಾರೆ, ಅದೇನು ಉಪಯೋಗ ಆಗ್ತಾ ಇಲ್ಲ. ಇದೆಲ್ಲ ಇರೋದ್ರಿಂದ ನಮಗೆ ನೋಡಿ, ನಮ್ಮದೇ ಆದಂಥ ಒಂದು ಪೆಂಡಿಂಗ್ ಬಿಲ್ಗಳು. ಈಗ ನಮ್ಮಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು 8,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ RDPR ಅಲ್ಲಿ 3,800 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸಣ್ಣ ನೀರಾವರಿನಲ್ಲಿ 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇದೆಲ್ಲ ನಾನು ಹೇಳ್ತಿರೋದೆಲ್ಲ ಮಾನ್ಯ ಸ್ನೇಹಿತರೆ 2001, 2, 3 ವರ್ಷದ್ದು ಹಳೆ ಪೆಂಡಿಂಗ್ ಬಿಲ್ಲು. ಇದೇನು ಬಿಡಪ್ಪ, 2023, 21, 22, 23, 2021, 22, 23 3 ವರ್ಷದ ಹಳೆ ಪೆಂಡಿಂಗ್ ಬಿಲ್ ಇರೋದ್ರಿಂದ ಹಿಂಗಾಗಿ. ಆಮೇಲೆ ವಸತಿನಲ್ಲಿ, ಹೌಸಿಂಗಲ್ಲಿ ಅದು ಅಷ್ಟೇ 2,600 ಕೋಟಿ. ಕಾರ್ಮಿಕ ಇಲಾಖೆಯಲ್ಲಿ ಅದು 2,000 ಕೋಟಿ ಇದೆ. BBMPನಲ್ಲಿ ಅದು ಜಾಸ್ತಿ ಇತ್ತು. ಈಗ
ಮಾನ್ಯ ಉಪಮುಖ್ಯಮಂತ್ರಿಗಳೇ BBMP ಸಚಿವರಾಗಿರೋದ್ರಿಂದ BBMPನಲ್ಲಿ ತೋರಿಸ್ತಕ್ಕಂಥ ಇಂಟ್ರೆಸ್ಟ್ ನಮ್ದು ಜಲಸಂಪನ್ಮೂಲ ಇಲಾಖೆಯಲ್ಲಿ ತೋರಿಸ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವು ಲೋಕೋಪಯೋಗಿ ಇಲಾಖೆಯಲ್ಲಿ ನಾವು ಈಗ ಚರ್ಚೆಗಳು ಮಾಡಿದ್ವಿ, ಬೇಕಾದ್ರೆ ಸಭೆ ಮಾಡಿದ್ವಿ. ಜಾರಕಿಹೊಳಿ ಸಾಹೇಬರು ಉತ್ತಮಸ್ಥರಿದ್ದಾರೆ, ಹಲವಾರು ಮೀಟಿಂಗ್ಗಳು ಮಾಡಿದ್ವಿ. ಆದರೆ ಅಲ್ಲಿ ಆದೇಶಗಳು ಬರೀ ಆಶ್ವಾಸನೆ ಕೊಡ್ತಾರೆ, ಯಾವುದೂ ಸಹ ಆಗಲ್ಲ. ಯಾಕಂದ್ರೆ ನಮಗೆ ಈ ಬರೀ ದುಡ್ಡೇ ಮುಖ್ಯ ಅಲ್ಲ, ನಮ್ಮದೇ ಆದಂಥ MDP ಆಗಿರ್ಬೋದು, ಆಮೇಲೆ ನಮ್ಮದೇ ಆದಂಥ ಪೇಮೆಂಟ್ ಆಗಿರ್ಬೋದು, ಬರೀ ನಮ್ಮದೇ ಆದಂಥ ಈ GST ಪ್ರಾಬ್ಲಮ್ ಆಗಿರ್ಬೋದು, ಲೈಸೆನ್ಸ್ ವಿಚಾರ ಆಗಿರ್ಬೋದು, ಎಲ್ಲವೂ ಅಷ್ಟೇ ಫೈನಾನ್ಷಿಯಲ್ ಕ್ಲಚಸ್ ಇರೋದ್ರಿಂದ ಯಾವ ಬರೀ ಸಚಿವರು ಭೇಟಿ ಯಾವುದು ಫಲಪ್ರದ ಕೊಡಲಿಲ್ಲ. CM ಅವರೇ ಕರಿಬೇಕು. ಹಿಂದೆಲ್ಲ ಮುಖ್ಯಮಂತ್ರಿಗಳು ಇದ್ದಾಗ ಹಂಗೆ ಅಫಿಷಿಯಲ್ ಮೀಟಿಂಗ್ಗಳು ಸುಮಾರು ಮಾಡಿದ್ರು. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೆ 13-18ರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಹಲವಾರು ಸಭೆಗಳು ಮಾಡಿದ್ರು. ವಿರೋಧ ಪಕ್ಷಗಳು ಇದ್ದಾಗಲೂ ಸಹ ಸಭೆ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳಾದಾಗ ಸಭೆ ಮಾಡ್ತಾ ಇಲ್ಲ. ಅಧಿಕೃತ ಸಭೆ ಆಗಬೇಕು. ಮಾಡಿದರೆ ಎಲ್ಲಿ ಇವ್ರಿಗೆ ದುಡ್ಡು ಕೊಡಬೇಕಾಗಿತ್ತು ಅಂತ ಒಂದು ಇದರಿಂದ ಅವರು ನಮಗೆ ಅಫಿಷಿಯಲ್ ಮೀಟಿಂಗ್ ಮಾಡ್ತಾ ಇಲ್ಲ. ಸೊ ಇದು ನಮ್ಮ ಇದು. ಆಮೇಲೆ ಜಲಸಂಪನ್ಮೂಲ ಇಲಾಖೆನಲ್ಲೂ ಅಷ್ಟೇ, ಅವರು ಸುಮ್ಮನೆ ಮಾನ್ಯ DCM ಸಾಹೇಬರು ಕರೀತಾರೆ, ನಮಗೆ ಸಾಂತ್ವನ ಹೇಳ್ತಾರೆ, ಆಯ್ತು ಬಿಡ್ರೆ ನಾನು CM ಜೊತೆ ಮಾತಾಡ್ತೀನಿ, ಟ್ರೈ ಮಾಡೋಣ, ಹೋಗೋಣ, ಬಿಡೋಣ, ಮಾಡೋಣ ಅಂತ ಹೇಳ್ತಾರೆ. ಇದು ಎಲ್ಲಕ್ಕೂ ಸಾಕ್ಷಿಯಾಗಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ, ನಮ್ಮ ಕಾರ್ಯಕಾರಿ ಸಮಿತಿಯವರು ಎಲ್ಲರೂ ಸಹ ಹೋಗಿ ಅವ್ರ ಜೊತೆ ಮಾತಾಡಿರ್ತಕ್ಕಂಥ ವಿಚಾರಗಳಿದ್ದಾವೆ. ಹಾಗೆ ನಗರಾಭಿವೃದ್ಧಿ ಸಚಿವರು ಇವರೆಲ್ಲ ಏನಾಗ್ತಿದೆ ಅಂದರೆ ಪ್ಯಾಕೇಜ್ ಸಿಸ್ಟಮ್ ಮಾಡ್ತಾರೆ. ಈಗ DMEನಲ್ಲಿ ಇದು ನಮ್ಮದು 10 ಮಹಾನಗರ ಪಾಲಿಕೆಗಳಿದ್ದಾವೆ, ಅದರಲ್ಲಿ ಏನಾಗ್ತಿದೆ ಎಲ್ಲ ಪ್ಯಾಕೇಜ್ ಮಾಡ್ತಾರೆ. 10 ವರ್ಕು ಸೇರಿಬಿಟ್ಟು ಪ್ಯಾಕೇಜ್ ಮಾಡೋದು, 10 ಜಿಲ್ಲೆಗಳು ಸೇರಿಬಿಟ್ಟು ಪ್ಯಾಕೇಜ್ ಮಾಡೋದು, ಅದು ನಮ್ಮ ಕ್ಯಾಬಿನೆಟಲ್ಲೇ ಅಪ್ರೂವ್ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಾಗ ನಾನು ಯಾವ ಕಾರಣಕ್ಕೂ ನಾನು ಪ್ಯಾಕೇಜ್ ಮಾಡಲ್ಲ, ಅವರೇ ಆದೇಶ ಹೊರಡಿಸಿದರೆ 1 ಕೋಟಿವರೆಗೂ ಪ್ಯಾಕೇಜ್ ಮಾಡ್ಬೋದು ಅಂತ. ಈಗ 11 ಕೋಟಿ 10 ಸೇರಿಸಿ ಪ್ಯಾಕೇಜ್ ಮಾಡೋದು ನಿಜವಾಗ್ಲೂ ದುರ್ದೈವ. ಕಾಂಟ್ರಾಕ್ಟರ್ಗೆ, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು, ಮಧ್ಯಮ ವರ್ಗದ ಕಾಂಟ್ರಾಕ್ಟರ್ಗಳಿಗೆ ಭಾಳ ಕಷ್ಟ ಆಗ್ತಾಯಿದೆ. ಅದೆಲ್ಲ ವಿಚಾರಗಳು ಮನಗಂಡು ನಾವು ಅದ್ರಿಗೆ ಎಷ್ಟು ಸರಿ ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ. ಮುಖ್ಯವಾಗಿ ಇಲ್ಲೂ ಅಷ್ಟೇ ಮಧ್ಯವರ್ತಿಗಳ ಕಾಟ ಭಾಳ ಇದೆ. ಯಾರನ್ನೋ ಕರೀತಾರೆ, ಯಾರೋ ಆಫೀಸರ್ಸ್ ಕರೀತಾರೆ, ಏನೋ ಕೆಲಸ ಹೇಳ್ತಾರೆ, ಏನೋ ಅವ್ರಿಗೆ ಬೇಕಾದವರಿಗೆ ಟೆಂಡರ್ ಕೊಡ್ತಾರೆ, ಅವ್ರಿಗೆ ಬೇಕಾದವರಿಗೆ ಪೇಮೆಂಟ್ ಕೊಡ್ತಾರೆ. ಆಮೇಲೆ ಇಲ್ಲಿ ಯಾವುದು ಜ್ಯೇಷ್ಠತೆ ಇಲ್ಲ. ನಮ್ಮಲ್ಲಿ ಏನಾಗಿದೆ, ಒಂದು ಸಿಸ್ಟಮ್ ಇದೆ, ಸೀನಿಯಾರಿಟಿ ಮೇಂಟೈನ್ ಮಾಡಬೇಕು ಅಂತ. ಸೀನಿಯಾರಿಟಿ ಪ್ರಕಾರ ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ಇವತ್ತು ನೋಡಿ ಹಾಸನದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಇವತ್ತು ಬಂದಲ್ಲಿ ಕಾಯ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಅಂದರೆ ಎಲ್ಲ ಕಷ್ಟ ಇರೋರು, ಎಲ್ಲ ಸೀನಿಯರ್ ಕಾಂಟ್ರಾಕ್ಟರ್ಗಳೇ, ಎಲ್ಲ ಹಿಂದೆ ಈ ಲೋಕೋಪಯೋಗಿ ಇಲಾಖೆ ಸಚಿವರು ಇಟ್ಟಿರ್ತಕ್ಕಂಥ ಒಂದು ಇದು ಜಾಗ ಇದು ಹಾಸನ. ಸೊ ಇವತ್ತೆಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ. ಸೊ ಇದು ಆಮೇಲೆ ಎಲ್ಲ ಊರಲ್ಲಿ, ಮಂಗಳೂರಲ್ಲಂತೂ ಅವ್ರು ನೋಡಬಾರ್ದು ಗೋಳು, ಅಷ್ಟು ಕಷ್ಟ ಇದೆ ಕಾಂಟ್ರಾಕ್ಟರ್ಗಳು. ಅವೆಲ್ಲ ಬ್ಯಾಂಕಲ್ಲಿ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ. ಆಮೇಲೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ನಾವೆಲ್ಲ ವ್ಯಾಲ್ಯೂಬಲ್ ಕಸ್ಟಮರ್ಸು ಒಂದು 5-6 ವರ್ಷದ ಕೆಳಗೆ. ಈಗ ನಾವು ನಮ್ದೆಲ್ಲ ಅಕೌಂಟ್ಸ್ಗಳೆಲ್ಲ ಹಾಳಾಗಿದೆ. ಆಮೇಲೆ ಮನೆ ಮಠ ಎಲ್ಲ ಅಡ ಇಟ್ಟಿರ್ತೀವಿ, ಒಡವೆ ವಸ್ತು ಎಲ್ಲ ಬ್ಯಾಂಕ್ನಾಗ ಅಡ ಇಟ್ಟಿರ್ತೀವಿ. ಆಮೇಲೆ ಕೊಟ್ಟೋರು ಸಾಲ ಕೊಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ಇವತ್ತು ಬಂದಿರ್ತಕ್ಕಂಥದ್ದು, ರಾಜ್ಯ ಪ್ರವಾಸ ಮಾಡ್ತಿರ್ತಕ್ಕಂಥದ್ದು ಮಾಧ್ಯಮದ ಮುಖಾಂತರ. ನಮಗಿರೋದು ಒಂದೇ ಒಂದು ದಾರಿ, ನೀವೇ ಮಾಧ್ಯಮದವರೇ ನಮಗೆ ಆಧಾರ. ನೀವು ಯಾಕಂದರೆ ಸರ್ಕಾರ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮನ್ನು ಕ್ಯಾರೆ ಅಂತಿಲ್ಲ, ನಮಗೆ ತಾತ್ಸಾರ ಮನೋಭಾವ ಮಾಡ್ತಿದೆ. ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು, ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಈ ಪ್ರವಾಸ ಮಾಡ್ತಿದ್ದೀವಿ ಸ್ನೇಹಿತರೆ. ಸೊ ಇಷ್ಟು ಇದೆ. ತಾವು ಏನಾರು ತಾವು ಕ್ವಶನ್ ಕೇಳ್ಬೋದು. ಅದಕ್ಕೆ ನಾವು ಪ್ರಸಕ್ತವಾದ ಅಂತ ಕರೆಕ್ಟ್ ಏನು ನಡೀತಾ ಇದೆಯೋ ಅದನ್ನ ಹೇಳೋಕ್ಕೆ ನಾವು ತಯಾರಿದ್ದೀವಿ. ಇಲ್ಲ ಸ್ನೇಹಿತರೆ, ಇದೇನಾಗ್ಬಿಟ್ಟಿದೆ, ಸಿದ್ದರಾಮಯ್ಯವ್ರ ಒಂದು ಸ್ಲೋಗನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಏನಪ್ಪ ಹಳೇದ್ ಬಿಡಯ್ಯ, ಅದನ್ನೆಲ್ಲ ಯಾರು BJP ಕಾಲದ್ದು ಅವೆಲ್ಲ ಹೇಳ್ಬಾರ್ದು. ಯಜಮಾನರಾಗಿ ಅವ್ರು ಏನಾಗಿದೆ ಹಳೇದಾಯ್ತು ಒಪ್ಕೊಂತೀವಿ. ಅವರು ಮುಖ್ಯಮಂತ್ರಿ ಆದರೆ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಆ ಜಾಗಕ್ಕೆ ಯಾರು ಬರ್ತಾರೋ, ನಾವು ಟೆಂಡರ್ ಆಗ್ತಿರೋದು ನಾವು ರಾಜ್ಯಪಾಲರ ಪರವಾಗಿ ಹೊರತು ನಾವು ಮುಖ್ಯಮಂತ್ರಿಗಳ ಹೆಸರಲ್ಲಿ ಟೆಂಡರ್ ಆಗ್ತಿಲ್ಲ. ನಾವು ಇದೇ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಯಾರು ಪ್ಯಾಕೇಜೇ ಮಾಡಲ್ಲ, ನಾವು ಯಾರು ದುಡ್ಡೇ ತಗೊಳೋದಿಲ್ಲ ಹಣ ಬಿಡುಗಡೆ ವಿಚಾರದಲ್ಲಿ ಅಂತ ಹೇಳ್ತಿದ್ರು. ಈಗ ಹಳೇದಕ್ಕಿಂತ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಳೇದಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಪರ್ಸೆಂಟೇಜ್ ಲೆಕ್ಕ ಇಲ್ಲ, 30, 40, 60, 70 ಅವೆಲ್ಲ ಪರ್ಸೆಂಟೇಜ್ ಲೆಕ್ಕ ಅಂತಲ್ಲ. ಸೊ ಅದು ಜಾಸ್ತಿ ಆಗಿರೋದ್ರಿಂದ ಈಗ ಏನಾಗ್ತಿದೆ ಪರಿಸ್ಥಿತಿ, ಅದು ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಿಂಗೆಲ್ಲ ಇರೋದ್ರಿಂದ ದಯಮಾಡಿ ತಾವುಗಳು ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು, ಸರ್ಕಾರಕ್ಕೆ ಇದು ಮಾಡೋಕ್ಕೋಸ್ಕರ ನಾವು ಸ್ಟ್ರೈಕ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಇಲ್ಲ, ಪರ್ಸೆಂಟೇಜ್ ಯೂಶಲಿ ಇರುತ್ತೆ, ಅದು ಪರ್ಸೆಂಟೇಜ್ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ಆಗಿದೆ ಇದರಲ್ಲಿ.
ಆದ್ರೆ ನಮಗೆ ಪೇಮೆಂಟ್ಗಳು ಬರ್ತಾನೆ ಇಲ್ಲ, ಪೇಮೆಂಟೇ ಕೊಡ್ತಾ ಇಲ್ಲ. ಕೇಳೋದಿನ ಎಲ್ಲಿಂದ ಬಂತು? ನಮ್ ಹಿಂದಿನ ಸರ್ಕಾರಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಜಾಸ್ತಿ ಆಗಿದೆ, ಬೇರೆದಲ್ಲ. ಕಮ್ಯುನಿಟಿ ಆಫ್ ನಮ್ಮ ಮಾಜಿ ಅಧ್ಯಕ್ಷರು ಕೆಂಪಣ್ಣವ್ರು ಹೇಳ್ದಂಗೆ 40%, 50 ಅದೆಲ್ಲ ಹೇಳಿಕ್ತಿದೆ. ಯಾಕಂದ್ರೆ ನಮ್ಮಿಂದ 1.5 ಲಕ್ಷ ಜನ ಕಾಂಟ್ರಾಕ್ಟರ್ಗಳಿದ್ದಾರೆ, ಎಲ್ಲ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು, ಎಲ್ಲ 10-15 ಲಕ್ಷ, 1 ಕೋಟಿ 2 ಕೋಟಿ ಪೆಂಡಿಂಗ್ ಬಿಲ್ ಇರ್ತಕ್ಕಂಥವ್ರು, 3-4 ವರ್ಷಗಟ್ಟಲೆ ಪೆಂಡಿಂಗ್ ಬಿಲ್ ಇರ್ತಕ್ಕಂಥವ್ರು. ಆ ಥರ ಕಮ್ಯುನಿಟಿವ್ ಆಗಿ ಹೇಳಲಿಕ್ಕೆ ಆಗಲ್ಲ. ಹಣ ಬಿಡುಗಡೆ ವಿಚಾರವಾಗಿ ಅವ್ರು ಹಣ ಬಿಡುಗಡೆನೇ ಮಾಡ್ತಾ ಇಲ್ಲ. ಸೊ ಈ ಥರ ಕಮಿಷನ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಅದಾಗಿದೆ. ಇಲ್ಲಿ ಏನಾಗ್ತವೆ ಇವೆಲ್ಲ ಪರ್ಸೆಂಟೇಜು, ಕಮಿಷನ್ನು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಪೇಮೆಂಟ್ಗಳು. ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ಪೇಮೆಂಟೇ ಮುಖ್ಯ. ಅದನ್ನು ನಾವು ಕರೆಕ್ಟಾಗಿ ನಾವು ಸ್ಪಷ್ಟವಾಗಿ ಎಲ್ಲ ಹೇಳ್ಬಿಟ್ರೆ ಎಲ್ಲ 8 ಇದರಲ್ಲಾಗಿ ಹೇಳ್ಬೇಕಾಗುತ್ತೆ, 8 ಇಲಾಖೆಗಳಲ್ಲಿ ಹೇಳ್ಬೇಕಾಗ್ತದೆ. ಅದನ್ನು 5ನೇ ತಾರೀಕು ಹೇಳುವಂಥ ಕೆಲಸ ಮಾಡ್ತಾರೆ. ನಮ್ಮಲ್ಲಿ 5ನೇ ತಾರೀಕು ಸ್ಟ್ರೈಕಲ್ಲಿ ಯಾರು ಬರ್ತಾರಲ್ಲ, ಅಬ್ರಪ್ಟಾಗಿ ಯಾರು ಗುತ್ತಿಗೆ, ಇಡೀ ರಾಜ್ಯದ ಗುತ್ತಿಗೆದಾರರು ಎಲ್ಲರೂ ಹೋಗಿ ತಾವು ಕೇಳಿದರೆ ಅವ್ರು ಹೇಳಲಿಕ್ಕೆ ಅವರೇ, ಆಯಾ ಡಿಪಾರ್ಟ್ಮೆಂಟ್ ಹೇಳಲಿಕ್ಕೆ ಅವರೇ ತಯಾರಿರ್ತಾರೆ. ಇಂಥ ಒಂದು ಕಷ್ಟ ಕಾಲದಲ್ಲಿ ನಾವು ಕಾಂಟ್ರಾಕ್ಟರ್ಗಳಿದ್ದೀವಿ. ಅಧಿಕಾರಿಗಳೇ ಇಲ್ಲಿ ಏನಾಗ್ತಿದೆ ಅಂದರೆ, ಅಧಿಕಾರಿಗಳು ಈಗ ಅವರು ಪ್ಲೀಸ್ ಮಾಡೋಕ್ಕೋಸ್ಕರ ಮಿನಿಸ್ಟ್ರುಗಳನ್ನ, ಅವ್ರನ್ನ ಸಚಿವರನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ಅವರೇ ಜಾಸ್ತಿ ಮಾಡ್ತಾರೆ, ಅವರೇ ಜಾಸ್ತಿ ಮಾಡ್ಕೊಂಡು ಇದು ಮಾಡ್ತಾರೆ. ಅಥವಾ ಗೈಡ್ಲೈನ್ಸ್ ಇದ್ರೂ ಇರ್ಬೋದು, ಅದು ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು ಅಷ್ಟೇ. ಅದು ಎಸ್, ಇಲ್ಲ, ಕರೆಕ್ಟ್ ತಾವು ಹೇಳ್ತಿರೋದು. ಅದು ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಂಡು, ಹಳೆ ಸರ್ಕಾರದಲ್ಲಿ ಇರ್ತಕ್ಕಂಥ ವಿಚಾರನ ಅವ್ರು ಎನ್ಕ್ಯಾಶ್ ಮಾಡ್ಕೊಂಡು ಅಧಿಕಾರಿಗೆ ಬರೋ ಅಂತಂದು ಇತ್ತು. ಅವಾಗ ನಮ್ಮ ಸಹಕಾರ ಬೇಕಾಗಿತ್ತು. ಮೊನ್ನೆ ಕೆಂಪಣ್ಣವರು, ನಮ್ಮ ಮಾಜಿ ಅಧ್ಯಕ್ಷರು, ಅವ್ರ ಸಹಕಾರ ಬೇಕಾಗಿತ್ತು. ಈಗೇನಾಗಿದೆ, ಅದೇ ಕಾಂಟ್ರಾಕ್ಟರ್ಗಳನ್ನ ಮರ್ತಿದ್ದಾರೆ ಅವರು. ಅದೇ ಕಾಂಟ್ರಾಕ್ಟರ್ಗಳು ಕಷ್ಟ ಕೇಳಲಿಕ್ಕೆ ತಯಾರಿಲ್ಲ ಅವರು. ನಮ್ಮಿಂದ ಅಷ್ಟೋ ಇಷ್ಟೋ ಒಂದಿಷ್ಟು ಹೆಲ್ಪ್ ಆಗಿರೋದು, ನಮ್ಮ ಹೋರಾಟದ ಫಲವಾಗಿ ಅವ್ರ ಸರ್ಕಾರ ಬಂದಿದೆ ಅನ್ನೋದು ಅಕ್ಷರಶಃ ಸತ್ಯ. ಆದರೆ ಈಗ ಅದನ್ನ ನಮ್ಮ ಬಗ್ಗೆ ಯಾವುದೇ ತಾತ್ಸಾರ ಮನೋಭಾವ ತೋರಿಸ್ತಾ ಇದ್ದಾರೆ. ಮನೆ ಮುಖ್ಯ ನಮ್ಮಲ್ಲಿ ಏನಾಗಿದೆ ಸಾಹೇಬ್ರೆ, ಕಮಿಷನ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದೇ ಹೊರತು ಕಮಿಷನ್ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ಹಂತದಲ್ಲೂ ಇದೆ. ಇದು ತಮಗೂ ಗೊತ್ತು, ಎಲ್ಲ ಇಡೀ ನಾಗರಿಕರಿಗೆ ಎಲ್ರಿಗೂ ಗೊತ್ತಿದೆ. ಕಡಿಮೆ ಮಾಡ್ಬೋದು, ನಾವು ಹೇಳ್ತಿರೋದು ಕಡಿಮೆ ಮಾಡ್ಬೋದು. ಅಟ್ಲೀಸ್ಟ್ ಅಷ್ಟಲ್ಲಪ್ಪ ಇಷ್ಟೇ ಅಂತ ಹೇಳಿ ನೋಡಿ. ಲೋಕೋಪಯೋಗಿ ಇಲಾಖೆ ಕಡಿಮೆ ಇದೆ, ಎಸ್ ಆಯಿತು, ಎಲ್ಲರೂ ಒಪ್ಕೋಬೇಕು. ಅದನ್ನು BBMP ಕಡಿಮೆ ಇದೆ, ಅದು ಒಪ್ಕೋಬೇಕು. ಸೊ ಹಿಂಗೆ ಕೆಲವರು ಸಚಿವರುಗಳು ನಾವೇನಾದ್ರು ಹೇಳಿದ ತಕ್ಷಣ ಅದು ಕರೆಕ್ಷನ್. ಈಗ ಖರ್ಗೆ ಸಾಹೇಬರು, ಪ್ರಿಯಾಂಕ ಖರ್ಗೆ ಸಾಹೇಬರು, ಅಲ್ಲಿ ಇಲ್ಲ, ಅಲ್ಲಿ ಕಡಿಮೆ ಇದೆ. ಅಲ್ಲಿ ಕೆಲವು ಇಲಾಖೆಗಳಲ್ಲಿ ಜಾಸ್ತಿ ಇದ್ದಾವೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ. ಅದನ್ನ ಅವರು 9-10 ಇಲಾಖೆ ಬರ್ತಾವೆ ಸರ್. 9-10 ಇಲಾಖೆ ಬರ್ತಾವೆ ಸರ್. ಇಲ್ಲ ಸರ್, ಡೆವಲಪ್ಮೆಂಟ್ ನಾನೇ 8-9 ಹೇಳಿದ್ನಲ್ಲ ಸರ್. ಬಾಕಿ ಇವೆಲ್ಲವೂ ಇದ್ದಾವೆ. ಈಗ ನಗರಾಭಿವೃದ್ಧಿ ಜಾಸ್ತಿ ಇದೆ, ಹೌಸಿಂಗ್ ಜಾಸ್ತಿ ಇದೆ, ನೀರಾವರಿ, ಮೈನರ್ ಇರಿಗೇಷನ್ ಜಾಸ್ತಿ ಇದೆ. ಅಲ್ಲಲ್ಲ, ಜಾಸ್ತಿ ಅಂತಲ್ಲ, ಅವರು ಅಲ್ಲಿ ಹಂಗಿದೆ ಕಂಟ್ರೋಲ್. ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ ಅಲ್ಲಿ ಆ ಥರ ನಡೀತಾ ಇದೆ. ಇರೋ ವಿಚಾರಗಳು ಹೇಳದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಧಾನ, ಸಮಾಧಾನ ಅವರಿಗೆ ಅದು ಇರಬೇಕದು. ನಾವು ಇದನ್ನು ಕಂಟ್ರೋಲ್ ಮಾಡಬೇಕಪ್ಪ, ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತಂದು ಅದಾಗಬೇಕದು. ನಾವು ಅದನ್ನು ತಿಳಿಸಿದ್ದೀವಿ, ಆಗ್ತಾ ಇಲ್ಲ. ನಿಮ್ಮ ಮುಖಾಂತರ ನಾವು ಹೇಳಲಿದ್ದಕ್ಕೆ ಅವ್ರಿಗೆ ತಿಳಿಸ್ಲಿ ಅನ್ನೋಂಥ ನಿಮ್ಮನ್ನು ಆಧಾರ ಆಗಿ ಇಟ್ಕೊಂಡು ನಿಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಸರ್. ಅಷ್ಟೇ. ಇಂಗ್ಲೀಷಲ್ಲಿ ಕಮಿಷನ್ ಅಂತೀವಿ, ಇದರಲ್ಲಿ ಲಂಚ ಅಂತೀವಿ. ಯಾರು ಕೇಳಿದ್ರಿ ಅಂದರೆ ಅದಕ್ಕೆ ಆಧಾರ ಕೊಡು ಅಂತಾರೆ. ಎಲ್ಲರೂ ಕೊಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ. ನಾವು ಯಾವ್ದಕ್ಕಾರು ಅದಕ್ಕೇನಾದ್ರು, ಈಗ ನಾವೆಲ್ಲ ಹೋಗ್ತೀವಿ, ಎಲ್ಲ ಹೋಗಿ ಹಿಂಗೆ ಕೊಟ್ಟು ಬರ್ತೀವಿ. ಅದರಲ್ಲಿ ಈಗ ಮಧ್ಯವರ್ತಿಗಳ ಮುಖಾಂತರನೇ ಎಲ್ಲ ವ್ಯವಹಾರ ಮಾಡ್ತಾರೆ. ಅದನ್ನೇನಾದ್ರು ನಾವು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡೋಕ್ಕಾಗುತ್ತಾ? ಇದೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಹೇಳಿದ್ರು ಡಾಕ್ಯುಮೆಂಟ್ಸ್ ಕೊಡಿ ಅಂತ. ಈಗ ಅವ್ನು ಕೇಳಿದ್ರೆ ಕೊಡೋಕ್ಕಾಗುತ್ತಾ? ಇವೆಲ್ಲವೂ ಸಹ ಕೋರ್ಟಿಗೆ ಹೋಗಿ ಅಂತಾರೆ. ಕೋರ್ಟಿಗೆ ಹೋಗೋದೇನಾದರೆ ಅಷ್ಟು ಸುಲಭ ಅಲ್ಲ. ಕೋರ್ಟಿಗೆ ಹೋಗಿ ಅನ್ನೋದು ಭಾಳ ಈಸಿ. ಎಲ್ಲರೂ ಕೋರ್ಟಿಗೆ ಹೋಗಿ ಅಂದರೆ ಅದು ಒಬ್ಬ ಮುತ್ಸದಿ ಮುಖ್ಯಮಂತ್ರಿಯವರು ಅದನ್ನ ಹೇಳ್ಬಾರ್ದು.
ನಾವು ಕಷ್ಟಪಟ್ಟಿದ್ದಾರಪ್ಪ, ಇವತ್ತಲ್ಲ ನಾಳೆ ಕೊಡ್ತೀವಿ, 4 ತಿಂಗಳು ಬಿಟ್ಟು ಕೊಡ್ತೀವಿ, ವರ್ಷ ಬಿಟ್ಟು ಕೊಡ್ತೀವಿ, ಏನು ಬೇಕು ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಕೋರ್ಟಿಗೆ ಹೋಗಿ ಅಥವಾ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅದು. ಇಲ್ಲ ಸರ್, ನಾವು ನೋಡಿ ಸರ್, ನಮಗೆ ಯಾವ ಪಾರ್ಟಿ ಇದರಲ್ಲೂ ಹೋಗಲ್ಲ ನಾವು. ನಮ್ಮದೇ ಆದಂಥ ಒಂದು ಸಂಘಟನೆ ಇದೆ, 1.5 ಲಕ್ಷ ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರ ಜೊತೆಗೆ ಒಬ್ಬೊಬ್ಬ ಕಾಂಟ್ರಾಕ್ಟರ್ ಜೊತೆಗೆ 25,000 ಜನ, 25 ಜನ ನಮ್ಮನ್ನು ಡಿಪೆಂಡ್ ಮಾಡಿಕೊಂಡು ನಮ್ಮ ಆದಾಯದ ಜೊತೆಗೆ ಅವ್ರಿಗೂ ಸಹ ಹಂಚ್ಕೊಂಡು ತಿನ್ನುವಂಥ ಕೆಲಸ ನಾವು ಕಾಂಟ್ರಾಕ್ಟರ್ಗಳು ಮಾಡ್ತಾ ಇದ್ದೀವಿ. ನಾವು ಯಾವ ಕಾರಣಕ್ಕೂ ಯಾರನ್ನೂ ಅವಲಂಬಿಸ್ಕೊಳ್ಳೋದಿಲ್ಲ. ನಮ್ಮದೇ ಹೋರಾಟ, ನಮ್ಮದೇ ಇದು. ಯಾಕಂದರೆ ನಮ್ಮ ದುಡ್ಡು, ನಮ್ಮ ಕಷ್ಟ, ನಮ್ಮ ಸಮಸ್ಯೆ. ನಾವು ಸುಮ್ಮನೆ ಇನ್ನೊಬ್ರನ್ನ ಅವಲಂಬಿಸ್ಕೊಂಡ್ರೆ ಅವ್ರಿಗೆ ಸಿಟ್ಟು, ಅವ್ರು ಮಾಡಿದ್ರೆ ಇವ್ರಿಗೆ ಸಿಟ್ಟು, ಇದೆಲ್ಲ ಆಗೋದಿಲ್ಲ, ಇದೆಲ್ಲ ಮಾಡೋದು ಇಲ್ಲ ನಾವು. ಏನಿದ್ರು ಕೂಡ ನೇರವಾಗಿ ನಾವು ಇದು ಸ್ಟ್ರೈಕ್ ಮಾಡೋದು ಅಷ್ಟೇ. 5ನೇ ತಾರೀಕು 5/3 ಸಾಂಕೇತಿಕವಾಗಿ ಭಾಳ ಸಂಯಮದಿಂದ, ಭಾಳ ಶಾಂತಿಯುತವಾಗಿ ಸ್ಟ್ರೈಕ್ ಮಾಡ್ತೀವಿ. ಆಮೇಲೆ ಇರ್ತಕ್ಕಂಥ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ. ಅವತ್ತೇನಾದ್ರು ನಮ್ಮ ಜನ ಬೆಂಬಲ ಹೆಂಗೆ ಸಿಗುತ್ತೆ, ಯಾವ ಥರ ತೀರ್ಮಾನ ತಗೊಂತಾರೆ ಕಾಂಟ್ರಾಕ್ಟ್ರುಗಳು, 25,000 ಜನ ಎಲ್ಲ ರಾಜ್ಯಾದ್ಯಂತ ಕಾಂಟ್ರಾಕ್ಟ್ರುಗಳು ಬಂದಿರ್ತಾರೆ, ಅವಾಗ ನೋಡಿಕೊಂಡು ಮುಂದುವರ್ಸೋಂಥ ಕೆಲಸ ಮಾಡ್ತೀವಿ. ಈಗ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರುಗಳ್ದು ಅವ್ರದ್ದು ಸಹ ಒಂಥರ ಕನ್ಕರೆನ್ಸ್ ತೊಗೊಂಡಿದ್ದೀವಿ. ಅವರು ಆಯಿತು ಕೆಲಸ ನಿಲ್ಲಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಪ್ರತಿಭಟನೆ ಮಾಡೋದೇ ಈ ಕೊನೆ ದಾರಿ ಸರ್ ನಮಗೆ. ಅಲ್ಲ ಸರ್, ಇದು ಕಾನ್ಸ್ಟಿಟ್ಯೂಷನಲ್ ಹಕ್ಕು ನಮಗೆ, ನಮ್ಮ ರೈಟ್ಸ್ ಇದು. ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಕೇಳೋದ್ರಲ್ಲಿ ರೈಟ್ಸ್. ಯಾರ್ಯಾರೋ ಕೇಳ್ತಾರೆ, ಒಂದು ಸಣ್ಣದು ಬಿಡಿ ಕಾರ್ಮಿಕರು ಕೇಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ನಮ್ಮ ಹಕ್ಕು ನಮಗೆ ಕೇಳ್ತಾರೆ. ನಾವು ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ಸು, ಇಷ್ಟು ದೊಡ್ಡ ಇದು ಇಡೀ ರಾಜ್ಯ ನಾವು ಅವ್ರದ್ದು ಮೇಂಟೈನ್ ಮಾಡ್ತೀವಿ. ಇಡೀ ರಾಜ್ಯದ್ದು ಡೆವಲಪ್ಮೆಂಟ್ ವರ್ಕ್ಸ್ ನಾವು ಮಾಡ್ತೀವಿ. ನಾವು ದುಡ್ಡು, ನಮ್ಮ ಕಷ್ಟ, ನಮ್ಮ ಬಡ್ಡಿ, ನಮ್ಮ ಸಾಲ, ನಮ್ದು ಇದು ಮಾಡಿರೋದಕ್ಕೆ ಕೊಡೋದು ಕೇಳೋದಕ್ಕೆ ನಮಗೆ ರೈಟ್ಸ್ ಅಲ್ಲ ಸರ್. ನಾವು ಕೇಳೋದು ಧರ್ಮ ಅದು. ನಮ್ಮ ನಂತರ ಏನಿಲ್ಲ. ಸರ್ ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಾ ಸರ್, ಒಂದು ಕೆಲಸ ಕಂಟಿನ್ಯೂ ಕೆಲಸ ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ಆ್ಯಸ್ ಇಟ್ ಈಸ್, ಆ್ಯಸ್ ವೆರ್ ಇಸ್ ಕಂಡೀಷನ್ ಎಲ್ಲ ಹೆಂಗೆ ಇರ್ತಾವೋ, ಯಾವ್ಯಾವ ನಗರದಲ್ಲಿ ಇರ್ತಾವೋ ಎಲ್ಲ ಕಾಂಟ್ರಾಕ್ಟರ್ಗಳು ಕೆಲಸ ನಿಲ್ಲೋದಕ್ಕೆ ಅವ್ರಿಗೆ ಮನವಿ ಮಾಡ್ತಿದ್ದೀವಿ. ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಎಲ್ಲ ಈಗಾಗಲೇ 6 ಜಿಲ್ಲೆ ಆಯ್ತಲ್ಲ, 6 ಜಿಲ್ಲೆ ಕಾಂಟ್ರಾಕ್ಟರ್ಗಳು ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಆಯಿತು, ನಾವು ಕೆಲಸ ನಿಲ್ಲಿಸ್ಬಿಟ್ಟು ನಾವು ಭಾಗವಹಿಸ್ತೀವಿ ನಾವು ಸ್ಟ್ರೈಕಿಗೆ ಅಂತ ಹೇಳಿದ್ದಾರೆ. ಮುಂದೆ ಅದೇ ತೀರ್ಮಾನ ತಗೊತೀವಿ. ಅದಾಗಲಿಲ್ಲ ಅಂದರೆ ನೆಕ್ಸ್ಟ್ ತೀರ್ಮಾನಗಳು ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ. ನಾವೆಲ್ಲದಕ್ಕೂ ನಾವು ತಯಾರಿದ್ದೀವಿ. ಆಮೇಲೆ ಜೊತೆಗೆ ಇವತ್ತು ಯಾರೋ ಒಬ್ಬರು ಒಂದು ಒಳ್ಳೆ ಸಜೆಷನ್ ಕೊಟ್ಟರು, ಹೆಂಡತಿ ಮಕ್ಕಳನ್ನೆಲ್ಲ ಮುಷ್ಕರ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅವರೇ ನಿಜವಾದ್ದು ಆನ್ಸರಬಲ್. ಅಂದರೆ ಮನೆಯಲ್ಲಿ ನಮ್ದೆಲ್ಲ ಕಷ್ಟ ಸುಖ ಎಲ್ಲ ನಮ್ಮ ಹೆಂಡತಿ ಮಕ್ಕಳೇ ಅವರೇ ಆನ್ಸರ್ ಮಾಡೋದು. ಅದು ಎಲ್ಲ ಇದಾವೆ ಅವಕ್ಕೆಲ್ಲ. ಸಫರರ್ಸ್ ಅವರೇ, ವಿಕ್ಟಿಮ್ಸ್ ಅವರೇ, ನಮ್ಕಿಂತ ಜಾಸ್ತಿ. ನಾವೇನು ಹಿಂಗೆ ತಿರ್ಗಾಡ್ಕೊಂಡು ಕಾಲ ಕಳಿತೀವಿ, ನಿಜವಾದ ಕಷ್ಟಪಡ್ತಿರೋದ್ರೆ ನಮ್ಮ ಹೆಂಡತಿ ಮಕ್ಕಳು. ಸರ್ ಇಲ್ಲ ಸರ್, ನಮ್ಮಲ್ಲಿ ನೋಡಿ ಇಲ್ಲೇ ಇದ್ದಾರೆ ನಮ್ಮ ಯಜಮಾನರು ಶಾಂತಣ್ಣರು ಇದ್ದಾರೆ. ಅವರು ನಿಷ್ಠಾವಂತರು ಕಾಂಗ್ರೆಸ್ಗೆ. ಆದರೂ ಸಹ ನಾವೇನು ಗೊತ್ತಾ, ನಮ್ಮದು ವೃತ್ತಿ ಧರ್ಮ ಅಲ್ವಾ, ನಾವು ಅವ್ರ ವೃತ್ತಿಯಿಂದ ಅವ್ರು ಇದ್ದಾರೆ. ಸೊ ನಮಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ. ನಾವು ಯಾವುದೂ ಇಲ್ಲ. ಅವ್ರು ಇಲ್ಲಿಂದ ಹೋದ ತಕ್ಷಣ ಅವ್ರ ಪಾರ್ಟಿ ಅವರು ಕೆಲಸದಲ್ಲಿ ಇರ್ತಾರೆ. ಇದಕ್ಕಿನ್ನ ಇನ್ನೇನು ಬೇಕು? ಇಲ್ಲಿ ಯಾರು ಬಿ ಜೆ ಪಿಯವರು ಇದ್ದಾರೆ, ಇಲ್ಲಿ ಕುಂತಿರೋರು ನಮ್ಮ ಎಲ್ಲರೂ JDS ನವರು ಇದ್ದಾರೆ, BJP ಇದ್ದಾರೆ. ನಾವು ಯಾರೂ ಇಲ್ಲ ಸರ್. ವೃತ್ತಿ ಧರ್ಮ ಬಂದಾಗ ಎಲ್ಲರೂ ಒಂದೇ. ವೃತ್ತಿ ಬಿಟ್ಟು ಬೇರೆ ಕಡೆ ಹೋದಾಗ ಅವ್ರ ಪಾರ್ಟಿ ಅವರು ಇರ್ತಾರೆ. ನಾವು ಅದನ್ನು ಮಾಡಬೇಡಿ ಅಂತ ಹೇಳಲಿಕ್ಕೆ ನಮಗೆ ಯಾವುದು ರೈಟ್ಸ್ ಇಲ್ಲ, ನಾವು ಯಾವುದು ಹೇಳೋದಿಲ್ಲ. ಅವರು ರಾಜಕೀಯೇತರವಾಗಿ ಬೇರೆ ಇರ್ತಾರೆ, ವೃತ್ತಿ ಧರ್ಮ ಬಂದಾಗ ಎಲ್ಲರೂ ಒಂದಾಗ್ತೀವಿ ಸರ್, ಅಷ್ಟೇ. ಸರ್ ಸರ್ಕಾರ ಅದನ್ನೇ ಹೇಳ್ತಿರೋದು. ಮನೆ ಮುಖ್ಯಮಂತ್ರಿಗಳು ತಾತ್ಸಾರ ಮನೋಭಾವ ತೋರಿಸ್ತಾರೆ. ಅದು ಮಾಡಬಾರ್ದು. ಅದು ಅವ್ರು ನಮಗೆ ಕರೆದು ಮಾತಾಡಬೇಕು. ಅವ್ರು ನಮ್ಮ ರಾಜ್ಯದ ದೊರೆ. ನಮಗೆ ಎಲ್ಲ ಸವಲತ್ತುಗಳು ಬೇರೆ ಬೇರೆಯವ್ರಿಗೆಲ್ಲ ಕೊಡೋಕೆ ಬರುತ್ತೆ, ನಮ್ಗೆ ಕೊಡಬಾರ್ದು? ನಾವೇನು ಎಕ್ಸ್ಟ್ರಾ ಕೇಳ್ತಿಲ್ಲ, ಹಂಗೆ ಸುಮ್ಮನೆ ಪುಕ್ಷಟೆ ಕೇಳ್ತಿಲ್ಲ, ಮಾಡಿರೋ ಕೂಲಿ ಕೇಳ್ತಿದ್ದೀವಿ. ಸರ್ ಫಸ್ಟ್ ಅವ್ರು ಕರೀಲಿ, ನಿಮ್ಮ ಮಾಧ್ಯಮದ ಮುಖಾಂತರನೇ ಹೋಗ್ತೀವಿ. ನಾವೇನು ಗೊತ್ತಾ, ಪ್ರತಿ ಮೀಟಿಂಗಲ್ಲಿ ಹೋದಾಗ ನಾವು ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಕಾರ್ಯಕಾರಿ ಸಮಿತಿಯವರು. ಫಸ್ಟ್ ನಿಮ್ಮ ಮಾಧ್ಯಮದಲ್ಲಿ ತಿಳಿಸ್ಬಿಟ್ಟು ಹೋಗ್ತೀವಿ. ಯಾವ ಊರೇ ಆಗಿರಲಿ, ಎಲ್ಲೇ ಇರಲಿ, ಏನೇ ಇರಲಿ, ಎಲ್ಲರೂ ನೋಡಿ ಹಿಂಗೆ ಇವತ್ತು ಮೀಟಿಂಗ್ ಕರೆದಾರೆ, ಇವತ್ತು ರಹೀಮ್ ಖಾನ್ ಮೀಟಿಂಗ್ ಕರೆದಾರೆ, ಇವತ್ತು ಗುಂಡೂರಾವ್ ಮೀಟಿಂಗ್ ಕರೆದಾರೆ, ಇವತ್ತು ಜಮೀರಣ್ಣ ಮೀಟಿಂಗ್ ಕರೆದಾರೆ, DCM ಮೀಟಿಂಗ್ ಕರೆದಾರೆ ಅಂತ ಹೇಳ್ಬಿಟ್ಟೇ ಹೋಗ್ತೀವಿ ನಾವು.
ನಾವು ಹಂಗೆ ಕರೆದಂಥ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿ ಇದೆ, ನಮ್ಗಿಂತ ಹೆಚ್ಚಿನದಾಗಿ ಸುಮಾರು 67 ಜನ ಡೈರೆಕ್ಟರ್ ಇದ್ದೀವಿ ಸ್ಟೇಟ್ ವೈಡ್. ಆಮೇಲೆ 32 ಜನ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳಿದ್ದೀವಿ. ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಅವ್ರದ್ದು ಹೆಂಗೆ ಬರುತ್ತೆ ನೋಡ್ಕೊಳೋಣ. ಆಮೇಲೆ ನಮ್ಗೆ ಹೇಳಿದ್ವಲ್ಲ, ಬರೀ ಪೇಮೆಂಟ್ ಒಂದೇ ಸಮಸ್ಯೆ ಅಲ್ಲ, ನಮ್ಮದೇ ಮೂಲಭೂತವಾದಂಥ ನಮಗೆ ಸಮಸ್ಯೆಗಳು ಭಾಳ ಇದೆ. ಆ ಸಮಸ್ಯೆಗಳು ಸಾಲ್ವ್ ಮಾಡಲಿ. ಪೇಮೆಂಟು ನೆಕ್ಸ್ಟು, ಇವ್ರು ಅದನ್ನ ಮಾಡಲಿಕ್ಕೆ ತಯಾರಿಲ್ವಲ್ಲ. ಹಾಸನ ಜಿಲ್ಲೆ ಸುಮಾರು 480 ಕೋಟಿ. ಹಾಸನ ಜಿಲ್ಲೆಯಲ್ಲಿ ಪಿಡಬ್ಲ್ಯೂನಲ್ಲಿ 300 ಇರಿಗೇಷನ್ ಅಲ್ಲಿ 380 ಕೋಟಿ ಇದೆ. ಮೈನರ್ ಇರಿಗೇಷನ್ 380 ಮೈನರ್ ಇರಿಗೇಷನ್ 120 ಕೋಟಿ ಇದೆ. ಪಿಡಬ್ಲ್ಯೂ ನಲ್ಲಿ 281 ಕೋಟಿ ಇದೆ. RDPR ಜಲಜೀವನ್ ಮಿಷನ್ ಬಹುತೇಕ 1200 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. 1200 ಕೋಟಿ ಇದೆ ಸರ್. ಮೈನರ್ ಇರಿಗೇಷನ್ ಸಪರೇಟ್ ಇರಿಗೇಷನ್ ಮೇಜರ್ ಇರಿಗೇಷನ್ 380. JJM ಅಲ್ಲಿ ಮೇಜರ್ ಇದೆ ಸರ್. ಮೈನರ್ 120 ಇದೆ. PWD 281 ಇದೆ. JJM ಅಂತಂದೇಳಿ ಒಂದು ಒಳ್ಳೆ ಕಾರ್ಯಕ್ರಮ. ಅದು ಏನಾಗಿದೆ ಅಂತ ಗ್ರಾಮೀಣ ಭಾಗಕ್ಕೆ ಕುಡಿಯೋ ನೀರಿನ ಸಪ್ಲೈ ಮಾಡೋದು JJM. ಅದೇನಾಗಿದೆ ಅಂದರೆ 45% ನಮ್ಮದು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ನು, ರಿಮೈನಿಂಗ್ 45% ಸೆಂಟ್ರಲ್ ಕಾಂಟ್ರಿಬ್ಯೂಷನ್ನು, 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ, ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಮಾನ್ಯ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು. ಅಲ್ಲೇನಾಗಿದೆ 45% ಕೊಟ್ಬಿಟ್ಟಿದ್ದಾರೆ, ಅವರು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಕೊಡಬೇಕು. ಅದು ಕಾಂಟ್ರಾಕ್ಟರ್ ಆದೇಶ ಆಗಿದೆ, ಎಲ್ಲಾಗಿದೆ. ಈಗ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ನವರು 1600 ಕೋಟಿ ಕೊಡಬೇಕು ಅಂತಂದೇಳಿ ಇದಿದೆ. ನಾವು CM ಆಫೀಸಿಂದನೇ ಎಲ್ಲ ಗೈಡ್ಲೈನ್ಸ್. ಬಟ್ ಆದರೆ ಸೆಂಟ್ರಲ್ನವ್ರು ಕೇಳಲಿಕ್ಕೆ ನಮ್ಗೇನು ರೈಟ್ಸ್ ಇರೋದಿಲ್ಲ ಕಾಂಟ್ರಾಕ್ಟರ್ಗಳು. ಯಾಕೆಂದರೆ ನಾವು ಹಾಕಿರೋ ಟೆಂಡರ್ ಆನ್ ಬಿಹಾಫ್ ಆಫ್ ಹೇಳಿದ್ವಲ್ಲ, ರಾಜ್ಯಪಾಲರ ಪರವಾಗಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪರವಾಗಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವ್ರ ಜೊತೆಗೆ ಹೋರಾಟ ಮಾಡಿ, ಅವ್ರ ಜೊತೆ ಪ್ರೀತಿ ಏನೋ ಮಾಡಿ ತರೋವಂಥ ಕೆಲಸ ನಾವು ಕರ್ನಾಟಕ ಸರ್ಕಾರದ ಮಾಡಬೇಕಾಗಿದೆ. ಅದು ಸುಮ್ಮನೆ ಸೆಂಟ್ರಲ್ನವ್ರು ಕೊಟ್ಟಿರೋ ಕಣ ನಾವೆಲ್ಲಿ ಕೊಡೋಣ, ಅದು ಅವಾಗಿನ ಅದೆಲ್ಲ ಹೇಳ್ಬಾರ್ದು. ಮನೆ ಮುಖ್ಯಮಂತ್ರಿಗಳು ಅವ್ರ ಜವಾಬ್ದಾರಿ ಭಾಳ ದೊಡ್ಡದಾಗಿರುತ್ತೆ. ಕರೆಕ್ಟಾಗಿ ಜವಾಬ್ದಾರಿ ಎಲ್ಲ ತಗೊಂಡು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ಕೆಲಸ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡಬೇಕು ಅಂತಂದೇಳಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್. ಬಂದಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ ಸರ್. ನನ್ನ ಹತ್ರ ಇದೆ, ದಾಖಲೆಗಳಿದೆ. JJM ಬಂದಿಲ್ಲ, ಕೊಟ್ಟಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಅವ್ರ ಜೊತೆಗೆ ಸ್ಪಂದಿಸಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಹೋರಾಟ ಮಾಡಿ ತರ್ತಕ್ಕಂಥ ಕೆಲಸ ಸರ್ಕಾರದ್ದು ಸರ್, ಸ್ಟೇಟ್ ಗೌರ್ಮೆಂಟ್ದು. ಅದನ್ನು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಕಣೆ ಅಂದರೆ ನಾವೇನು ಮಾಡಬೇಕು? ನಮಗೆ ನೀವು ಯಾರು ಸಾಲ ಕೊಟ್ಟಿರೋರು ಕೇಳ್ತಾರೆ ಹಂಗಂತ ನಮಗೆ ಹೇಳೋದು ಇಷ್ಟೇ, 6 ತಿಂಗಳಿಗೆ ಕೊಡಲಿ ಅವರು. ನೋಡ ಇಂಥ ದಿನ ನಿಮ್ಮ ಸಾಲ ದುಡ್ಡು ಕೊಡ್ತೀನಿ ಕಣೆ ಅಂತ ಅಂದ್ಬಿಟ್ರೆ ನಾವು ಹೇಳ್ಕೊಬೋದಲ್ಲ, ಬಿಡಪ್ಪ ನಮ್ಮ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಂಥ ದಿನ ನಮ್ಮ ದುಡ್ಡು ಪೂರ್ತಿ ಬರುತ್ತೆ ಕೊಡ್ತೀವಿ ಅಂತ. ಅದೇ ಮಾಡ್ತಾ ಇಲ್ಲ, ನಮ್ಗೆ ಕರಿತಾನೆ ಇಲ್ವಲ್ಲ. ಒಂದು ಮೀಟಿಂಗ್ ಮಾಡಿದ್ರೆ ಕರೆದ್ರೆ ಕಷ್ಟ ಅಂತ ಕರೆದೇ ಇಲ್ಲ. JJMದು ರಾಜ್ಯಪಾಲದ್ದು ಅದನ್ನೇ ಹೇಳ್ತಿರೋದು, 45% ರಾಜ್ಯ ಸರ್ಕಾರ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿದೆ ನಮ್ಮ ಹತ್ರ ದಾಖಲೆಗಳು. ಏನಾಗಿದೆ, ಸರ್ಕಾರದಿಂದ ತಂದಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಅದು ಸೆಂಟ್ರಲ್ ಗೌರ್ಮೆಂಟ್ ದಾಖಲೆ ಇಷ್ಟಿದೆ. ಅದು ನೋಡಿ, ಇದು RDPR ಅಲ್ಲಿ ಆರೋಗ್ಯ RDPR ಅಲ್ಲಿ ನಮಗೇನು ಗೊತ್ತಾ, 9,000 ಬಿಡುಗಡೆ ಆಗಿದ್ದು 9,774 ಕೋಟಿ ಬಡಿ RDPR ಬರಬೇಕು. JJM ದುಡ್ಡೇ ಬರಬೇಕು. ಇದು ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಾಲಯದಿಂದ ಬಂದಿರತಕ್ಕಂಥದ್ದು. ಇದೆಲ್ಲದನ್ನೂ 15 ಫೈನಾನ್ಸ್ ಇದೆ, ಇದರಲ್ಲಿದೆ. ಆದರೆ ಅವ್ರು ನಮಗೆ ಹೇಳ್ಬಾರ್ದು, ಇವನ್ನೆಲ್ಲ ನಮಗೆ ಕೊಟ್ಟು ಹೇಳ್ಬಾರ್ದು. ನಮ್ಮ ತರೋಂಥ ಕೆಲಸ ಮಾಡಬೇಕು, ಅಥವಾ ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬಾರ್ದು. ಸುಮ್ಮನೆ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಅದನ್ನ 3 ವರ್ಷ ಆದರೂ ಕೂಡ ಮುಲ್ಕಿ ಬೀಳಿಸ್ಬಿಟ್ಟು ನಮಗೆ ದುಡ್ಡು ಕೊಡ್ದಂಗೆ ನಮಗೆ ಸುಮ್ಮನೆ ಇದು ಯಾವುದು ಹೇಳಿದರೆ ನಮಗೆ ಇದೆಲ್ಲ ಅಲ್ಲ. ಇದು ಆ ಪೇಮೆಂಟ್ ಆಗಿದೆ, ಅದೇ ಪಾರ್ಟ್ ಪೇಮೆಂಟ್ ಆಗಿದೆ. ಅಲ್ಲೇನಾಗಿದೆ ಅಂದರೆ 10% 15% ಕೊಡ್ತಾರೆ.
ಈಗ ನಂದೊಂದು ಕೋಟಿ ಪೆಂಡಿಂಗ್ ಬಿಲ್ ಇದ್ರೆ 10 ಲಕ್ಷ ಕೊಟ್ಟರೆ ಬ್ಯಾಂಕ್ನಲ್ಲೇ 2 ಲಕ್ಷ ಮುರ್ಕೊಂತಾರೆ, ಆಟೋಮೆಟಿಕಲ್ ಅದು ಹೋಗ್ಬಿಡುತ್ತೆ, ಪೇಮೆಂಟ್ ಬಂದಿನೇ ಅದು ಮುರ್ಕೊಂಡು ಹೋಗುತ್ತೆ. ಇನ್ನು ಬರೋದು 8 ಲಕ್ಷ. ಕೊಟ್ಟರೆ ಸಾಲ ಕೊಡಬೇಕಾ ಅಥವಾ ಮೆಟೀರಿಯಲ್ ಸಾಲ ಕೊಡಬೇಕಾ ಅಥವಾ ನಾವು ನೆಕ್ಸ್ಟ್ ಬೇರೆ ಕೆಲಸಗಳಿಗೆ ಇನ್ವೆಸ್ಟ್ ಮಾಡಬೇಕಾ, ಇದು ನಮ್ದು ಸಮಸ್ಯೆ. ಇಲ್ಲಿ ನೋಡಿ, ಸೆಂಟ್ರಲ್ ಗೌರ್ಮೆಂಟಿಂದ BBMPಗೆ 6,000 ಕೋಟಿ BBMP ಬರಬೇಕು. ಆಮೇಲೆ ಆರೋಗ್ಯ ಇಲಾಖೆಗೆ 874 ಕೋಟಿ ಬರಬೇಕು ಸೆಂಟ್ರಲಿಂದ. RDPR ಇಂದ 774 ಬರಬೇಕು. BBMPಗೆ 6,000 ಕೋಟಿ ಬರಬೇಕು. ಆರೋಗ್ಯ ಇಲಾಖೆಗೆ 874 ಕೋಟಿ ಬರಬೇಕು ಮ್ಯಾಚಿಂಗ್ ಗ್ರಾಂಟ್ಗಳು. RDPRಗೆ 774 ಕೋಟಿ ಬರಬೇಕು, 74 ಕೋಟಿ. ಇದೆಲ್ಲ ಬರ್ತಿರೋದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕು ಅಂತ ಹೇಳ್ತಾರೆ. ನಾವು ಕೇಳೋಕ್ಕಾಗುತ್ತಾ? ನಮ್ಮನ್ನು ಒಳಗೂ ಬಿಟ್ಕೊಳೋದಿಲ್ಲ. ಆಮೇಲೆ ಎಲ್ಲ ಇಲಾಖೆ ಇಲ್ಲಿ ಕಂದಾಯ ಇಲಾಖೆದು ಅದು ಬಿಡಿ, ನಮಗೆ ಸಂಬಂಧ ಇಲ್ಲ. ಅಷ್ಟೇ, ಇಷ್ಟಿದೆ, ಇಷ್ಟು ಬರಬೇಕದು. 15 ಫೈನಾನ್ಸು ಅಷ್ಟೇ, ಅದು ಅಷ್ಟೇ 6,000 ಇದು 1028 ಕೋಟಿ ಇದೆ 15 ಫೈನಾನ್ಸ್. ಪಾಪ 15 ಫೈನಾನ್ಸ್ ಕೆಲಸ ಮಾಡಿರೋರು, ಅದು ಇದರಲ್ಲಿ ನಗರಸಭೆಗಳು, ಪುರಸಭೆ, ಪಟ್ಟಣ ಪಂಚಾಯತಿನಲ್ಲಿ ಕೆಲಸ ಮಾಡಿರೋದು ಅವ್ರಿಗೆ ಪೇಮೆಂಟೇ ಆಗಿಲ್ಲ ಇದುವರೆಗೂ. ಸುಮಾರು 3 ವರ್ಷದಿಂದ ಒದ್ದಾಡ್ಕೊಂಡಿದ್ದಾರೆ.